ಕನಕಪುರ ನಗರದ ಕಾಲಕ್ ನಗರ ನಿವಾಸಿ ಹಾಗೂ ಬಿಜೆಪಿ ಕಾರ್ಯಕರ್ತೆಯಾದ ಕುಮಾರಿ ತಾಸೀನಾ ಖಾನಂರವರಿಗೆ ರಾಮನಗರ ಬಿಜೆಪಿ ಕಚೇರಿಯಲ್ಲಿ ದಿನಾಂಕ 28/6/2026ರಂದು ಆಯೋಜಿಸಿದ್ದ ಸಭೆಯಲ್ಲಿ ಪಾಲ್ಗೊಂಡಾಗ ಬಿಜೆಪಿ ಮುಖಂಡ ಕೋಟೆ ರಾಜೇಶ್ ಎಂಬ ವ್ಯಕ್ತಿ ತುಂಬಿದ ಸಭೆಯಲ್ಲಿ ನನ್ನ ಚಾರಿತ್ರ್ಯ ಕುರಿತು ಹೀನಾಯ ಪದಗಳಿಂದ ನನ್ನನ್ನು ನಿಂದಿಸಿದರು. ಇದರಿಂದ ಮನನೊಂದು ನಾನು ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದಾಗ ಸಂಬಂಧಿಕರು ನನ್ನನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಿ ಪ್ರಾಣ ಉಳಿಸಿದ್ದಾರೆ. ಕೋಟೆ ರಾಜೇಶ್ ರವರ ಈ ಚಾರಿತ್ರ್ಯ ನಿಂದನೆ ಮಾತುಗಳಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದ ನಾನು ನಂತರ ಚೇತರಿಸಿಕೊಂಡು ಪೊಲೀಸ್ ಠಾಣೆಗೆ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ದೂರು ನೀಡಿದ್ದೇನೆ. ಇದುವರೆಗೂ ಪೊಲೀಸರು ಪ್ರಕರಣ ಕುರಿತು ದೂರು ದಾಖಲಿಸಿಕೊಂಡಿಲ್ಲ ಮತ್ತು ಯಾವ ಮುಖಂಡರೂ ಈ ಬಗ್ಗೆ ಧ್ವನಿ ಎತ್ತಲಿಲ್ಲ. ಇದರಿಂದ ನನಗೆ ಅನ್ಯಾಯವಾಗಿದ್ದು ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ಪೊಲೀಸರು ನನಗೆ ನ್ಯಾಯ ಕೊಡಿಸಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ತಾಸೀನಾ ಖಾನಂರವರು ಮನವಿ ಮಾಡಿದರು. ನಾನು ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾಗಿ ಸುಮಾರು 2 ವರ್ಷ ಆಯಿತು. ಅದ್ರ ಮುಂಚೆನಿಂದ 13 ವರ್ಷದಿಂದ ಪಕ್ಷಕ್ಕೆ ನಾವು ಕೆಲಸ ಮಾಡ್ಕೊಂಡು ಬಂದಿದ್ವಿ. ಯಾವಾಗ ಪೋಸ್ಟಿಂಗ್ ನಾವು ರಾಜ್ಯದ್ದು ತಗೊಂಡೆ ನಾನು ಆವಾಗಿನಿಂದಾನೇ ರಾಜೇಶ್ ಅನ್ನೋರು, ಕೋಟೆ ರಾಜೇಶ್ ಅವರು ನಮ್ಮ ಮೇಲೆ ವೈರಿ. ಯಾರಿಗೆ ಈ ಅಮ್ಮನಿಗೆ ಪೋಸ್ಟಿಂಗ್ ಕೊಟ್ಟಿದ್ದು, ಯಾತಕ್ಕೆ ಕೊಟ್ಟಿದ್ದು, ಇವರು ಯಾರು ರೆಕಮೆಂಟು ಅಂತ ಮಾಡ್ತಾ 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 ಹಿಂಗೆ ಪ್ರತಿ ಒಂದು ಸಭೆಯಲ್ಲಿ ನನಗೆ ಮುಜುಗರ ಆಗೋ ಥರ ಮಾತಾಡಿ ಮಾತಾಡಿ ಮೊನ್ನೆ ಯಾವುದು ಆಡಿಯೋನೋ ವಿಡಿಯೋನೋ ಅದು ಇನ್ನೂ ನೆನಪು ನಮಗೆ ಬರ್ತಾ ಇಲ್ಲ ಅಣ್ಣ. ಅದು ಶ್ರೀವಲ್ಲಿ ಕಳಿಸಿ ಇಷ್ಟು ಅವಮಾನ ಆಗಕ್ಕೆ ನನಗೆ ಕಾರಣ ಶ್ರೀವಲ್ಲಿ. ಆಮೇಲೆ ರಾಜೇಶ್ ಅವರು ಅವತ್ತು ರಾಮನಗರನಲ್ಲಿ ಏನು ಹೇಳವ್ರೆ ಗೊತ್ತಾ, ಎಷ್ಟು ಎಲ್ಲರ ಮೀಟಿಂಗ್ ನಡೀತಾ ಐತೆ, ಸುಮಾರು 50 ಜನ ಆದರೂ ಅವರೇ ಅಣ್ಣ ಎದ್ದು ನಿಂತ್ಕೊಂಡು ಏನು ಹೇಳ್ತವ್ರೆ ಗೊತ್ತಾ, ಅವಯ್ಯ 12 ಗಂಟೆಗೆ ರಾತ್ರಿ ನಾನು ನಿನ್ನ ಅಂಡರ್ವೇರ್ ಬಿಚ್ಚಿಗೆ ಬಂದಿದ್ದೆ, ನಿನ್ನ ಅಮ್ಮನ್ನು ಎಲ್ಲ ಮಾತಾಡಿ ನನಗೆ ಮಾನಸಿಕವಾಗಿ ಅಲ್ಲೇನಿಂದ ಬರ್ತಾನೆ ನಾನು ಯೋಚನೆ ಮಾಡ್ಕೊಂಡು ಬಂದೆ. ನಿಜ ನಾನು ಹೇಳ್ತೀನಿ, ಸಾಯ್ಬಿಡ್ಬೇಕು ಅಂತ ಬಂದಿರೋದು. ಅದು ಯಾವ ಹೊಣೆ ಬರೋಕ್ಕೆ ನಾವು ಬದುಕೊಂಡೆ ಗೊತ್ತಿಲ್ಲ. ಇವರು ನಮ್ಮ ಚಿಕ್ಕಪ್ಪ ಅವರು ಬಂದು ಬೇಗ ಅದು ಎಲ್ಲ ಹೊಡೆದು ಏನು ಕರ್ಕೊಂಡು ಹೋಗವ್ರೆ. ಯಾರು ಬಂದರು ಯಾರು ಕರ್ಕೊಂಡು ಹೋದ್ರು ಅದನ್ನೇ ಗೊತ್ತಿಲ್ಲ. ಯಾವ ರೀತಿ ಗೊತ್ತಾ, 12 ಗಂಟೆ ರಾತ್ರಿ ಎಷ್ಟು ಕೆಟ್ಟದು ಸುಮಾರು ಮಾತಾಡಿದ್ರು. ನಾನು ಹೆಂಗೆ ಹೇಳಿ, ನಮ್ಮ ಮೈನೇ ಅಷ್ಟೊಂದು ಜುಮ್ ಅಂತ. ನಾನು ಪಕ್ಷಕ್ಕೆ ಇಷ್ಟು ದಿನ ದುಡ್ದು ಆಮೇಲೆ ಜಿಲ್ಲಾಧ್ಯಕ್ಷರು ಕೂತ್ಕೊಳ್ಳೋ ಅಂದರೆ ಕೂಡ ಅವರು ಕೂತ್ಕೊಂಡಿಲ್ಲ. ಆಮೇಲೆ ನಮ್ಮ ಅಮ್ಮನಿಗೆ ಹೋಗಿ ಹೇಳ್ಬಿಟ್ಟು ಬಂದಿದ್ದೀನಿ, ನಾನು ಸತ್ರ ಕೂಡ 2 ತಿಂಗಳು ಯಾವ ಕಾರಣಕ್ಕೆ ಬರಬಾರ್ದು, ನನಗೆ ನ್ಯಾಯ ಸಿಗಬೇಕು, ಆಗವರೆಗೂ ನಾನು ಹೋರಾಟ ಮಾಡ್ತೀನಿ, ಬರಬಾರ್ದು ನೀವು ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನಮಗೆ ಬಿ ಜೆ ಪಿನಲ್ಲಿ ನಾನು ಎಲ್ಲರಿಗೆ ಲೆಟ್ರ್ ಹಾಕಿದ್ದೀನಿ, ರಾಷ್ಟ್ರೀಯ ಮಟ್ಟವರೆಗೂ ಎಲ್ಲರಿಗೆ, ವಿಜೇಂದ್ರನಾಗೆ, ಆರ್ ಅಶೋಕನಾಗೆ ಎಲ್ಲರಿಗೆ ಲೆಟ್ರ್ಗಳು ಹಾಕಿದ್ದೀನಿ. ಏನು ನ್ಯಾಯ ಸಿಗುತ್ತೆ ನಮಗೆ ನೋಡೋಣ. ಈಗ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದ್ದೀನಿ, ಸೋಮವಾರ ಕರಿತೀನಿ ಅಂದಿದ್ರು. ಈಗವರೆಗೂ ಯಾವುದೂ ಫೋನ್ ಇಲ್ಲ, ಏನಿಲ್ಲ. ಆದರೆ ಡಿಸ್ಮಿಸ್ ಮಾಡಿದ್ದೀನಿ ಅಂತಾರಲ್ವ ಇವರು. ನೆನ್ನೆ ಹೋಗಿ ಸಭೆಯಲ್ಲಿ ಕೂತವ್ರೆ, ಇಲ್ಲಿ ನೋಡಿ ಅಣ್ಣ ಫೋಟೋ. ಡಿಸ್ಮಿಸ್ ಮಾಡಿರೋದು ಇದು ಹೋಗ್ಬೋದಾ? ಸರಿ ಕಾರ್ಯಕರ್ತ ಅಂತಾನೆ ಹೋಗ್ಬೋದಾ? ಎಷ್ಟು ಅವಮಾನ ನನಗೆ, ಎಷ್ಟು ಇದು. ಇಲ್ಲಿ ಚಂದ್ರಣ್ಣ ಆ ಟೈಮ್ನಲ್ಲಿ, ಚಂದ್ರಣ್ಣ ಇದು ಪದಗಿರಣ್ಣ ಟೈಮ್ನಲ್ಲಿ ಆವತ್ತೂ ವೇದಿಕೆ ಮೇಲೆ ಈ ಬೇರ್ಸಿ ಮುಂಡೆಗೆ ಯಾರು ಕುಂಡಿಸಿದ್ದು ಅಲ್ಲಿನೇ ಶುರು ಆಯಿತು. ಆವಾಗ 1 ವರ್ಷದಿಂದ ನಾನು ಅವಮಾನ ಆಗಿ ಬರ್ತಾ ಇದ್ದೀನಿ. ಯಾರು ಗಮನಕ್ಕೆ ಬರ್ತಾ ಇಲ್ವಾ? ನಾವು ಪಕ್ಷಕ್ಕೆ ಯಾಕೆ ದುಡ್ದೆ 13 ವರ್ಷದಿಂದ? ನನಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ನಾವು ಮೇಲ್ಮಟ್ಟವರೆಗೂ ಇನ್ನೂ ನಾನು ಹೋರಾಟ ಮಾಡ್ತೀನಿ, ನಾನು ಬಿಡಲ್ಲ. ಕಂಪ್ಲೇಂಟ್ ಯಾವಾಗ ಕೊಟ್ರಿ ಮೇಡಮ್? ನಾನು ಕಂಪ್ಲೇಂಟ್ ಶನಿವಾರ ಕೊಟ್ಟಿರೋದು. ಶನಿವಾರ ಏನು ಪೊಲೀಸ್ನವರು ಫೋನ್ ಮಾಡಲಿಲ್ಲ? ಏನಿಲ್ಲ, ಏನು ಕ್ರಮ ಆಗಲಿಲ್ಲ? ಏನಾಗಿಲ್ಲ.
FIR ಮಾಡಿಲ್ವಾ? ಏನು ತಗೊಂಡೋಗಿ ಕೊಟ್ಟಿದ್ದೀನಿ. FIR ಮಾಡಿದಾರಾ ಮಾಡಿಲ್ವಾ? ಮಾಡಲಿಲ್ಲ ಅವರು. ಫೋನ್ ಮಾಡಿದ್ರು ಕಂಪ್ಲೇಂಟ್ ಕೊಡಬೇಡ ಕಣಮ್ಮ, ನಾನು ಅವ್ರಿಗೆ ಸಸ್ಪೆಂಡ್ ಮಾಡಿದ್ದೀನಿ ಅಲ್ವಾ, ಕಂಪ್ಲೇಂಟ್ ಕೊಡಬೇಡ ಮಾತಾಡೋಣ ಅಂದ್ರು. ಮಾತಾಡೋರು ಇಲ್ಲಿಗೆ ಮೀಟಿಂಗ್ ಹೋಗೋರು ಅಲ್ವಾ, ಹೆಂಗ್ ಹೋದ್ರು ಈ ನ್ಯಾಯ ಸಿಗ್ಬೇಕು ಅಣ್ಣ. ನಾನು ಯಾರ ಹತ್ರನೇ ಇನ್ನು ಮುಂದೆ ನ್ಯಾಯಕ್ಕೆ ಕೇಳ್ಕೊಂಡು ಹೋಗಲ್ಲ. ನಾನು ನಿಮ್ಮ ಮುಖಾಂತರ ಮಾಧ್ಯಮ ಅವ್ರ ಮುಖಾಂತರ ಕೇಳ್ಕೊತಾ ಇದ್ದೀನಿ, ನಮಗೆ ನ್ಯಾಯ ಸಿಗ್ಬೇಕು.